ನಮಸ್ಕಾರ ವೀಕ್ಷಕರೇ, DMSOSಗೆ ಸ್ವಾಗತ. ನಾನು ನಜರ್ ಅಹಮದ್ ಚೋರಗಸ್ತಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಯಾತ್ರಿ ನಿವಾಸದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ರೇಷ್ಮೆ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೇಷ್ಮೆ ಕೃಷಿ ತಾಂತ್ರಿಕ ಕಾರ್ಯಾಗಾರವನ್ನ ಊರಿನ ಮುಖಂಡರು, ಅಧಿಕಾರಿಗಳು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆನಂತರ ರೇಷ್ಮೆ ಬೆಳೆಗಾರರನ್ನ ಉದ್ದೇಶಿಸಿ ಮಾತನಾಡುತ್ತಾ ಉಪ ನಿರ್ದೇಶಕ ಎಸ್ ಸಿದ್ದರಾಜು, ರೇಷ್ಮೆ ಬೆಳೆದ ನಂತರ ಅಧಿಕ ಲಾಭವಾಗುತ್ತದೆ. ನಂತರ ಸಹಾಯಕ ನಿರ್ದೇಶಕ BY ಬಿರಾದರ್ ಮಾತನಾಡುತ್ತಾ ಉಳಿದ ಬೆಳೆಯ ಮೇಲೆ ವಾತಾವರಣ ಪ್ರಭಾವ ಬೀರುತ್ತದೆ, ಆದರೆ ರೇಷ್ಮೆ ಉತ್ಪಾದಿಸಲು ವಾತಾವರಣ ಪ್ರಭಾವ ಬೀರುವುದಿಲ್ಲ. ತಮ್ಮ ತೋಟವನ್ನ ಸರಿಯಾಗಿ ಇಟ್ಟುಕೊಂಡಿದ್ದರೆ ಉತ್ತಮವಾದ ರೇಷ್ಮೆಯನ್ನ ಉತ್ಪಾದಿಸಬಹುದಾಗಿದೆ. ವಿಸ್ತರಣಾ ಅಧಿಕಾರಿ SI ಗೋಲ್ಗುಂಡ ಮಾತನಾಡಿ, ಬೇರೆ ಬೆಳೆಯಲ್ಲಿ ರೈತರಿಗೆ ಅಷ್ಟಾಗಿ ಲಾಭ ಸಿಗದೆ ಹೋಗಬಹುದು, ಆದರೆ ರೇಷ್ಮೆಯಲ್ಲಿ ಖಂಡಿತ ಉತ್ತಮ ಲಾಭ ಸಿಗುತ್ತದೆ. ನಿತ್ಯ ನಿರಂತರವಾಗಿ ಆದಾಯ ಕೊಡುತ್ತದೆ. ವರ್ಷಕ್ಕೆ 5 ರಿಂದ 8 ಬೆಳೆಯನ್ನ ಅವಕಾಶವಿದೆ. ಉತ್ಕೃಷ್ಟ ರೇಷ್ಮೆ ಉತ್ಪಾದಿಸಲು ರೈತ ಬಾಂಧವರು ಮುಂದಾಗಬೇಕೆಂದರು. ಪ್ರಗತಿಪರ ರೇಷ್ಮೆ ಬೆಳೆಗಾರ ಅಖಂಡಪ್ಪ ಬೆನ್ನೂರ ಅವರು ತಮ್ಮ ರೇಷ್ಮೆ ಉತ್ಪಾದಿಸುವ ಕುರಿತು ತಮ್ಮ ಅನುಭವ ಹಂಚಿಕೊಂಡರು. ಅಧ್ಯಕ್ಷತೆ ವಹಿಸಿದ್ದ ರೇಷ್ಮೆ ರೈತ ಉತ್ಪಾದಕ ಕಂಪನಿ ಸದಸ್ಯ ಹಿರಿಯ ರೇಷ್ಮೆ ಬೆಳೆಗಾರ ಸಿದ್ದಣ್ಣ ಕಲ್ಲೂರ, ರೇಷ್ಮೆ ಬೆಳೆಗಾರ ದಿನೇಶ್ ಗಾಯಕವಾಡ, ವಿನೋದ್ ಬಿರಾದರ್, ಅಮೀರ್ ಕೊರಬು ಮತ್ತು ಅನೇಕ ಜನರು ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ಕುಂತಗಲ್, DMS ನ್ಯೂಸ್, ಬಸವನ ಬಾಗೇವಾಡಿ. ನಾವು ನಂದು ಊರ ಮೂಲ ಬಂದು ಇಲ್ಲಿ ತಾಳಿಕೋಟೆ ಹತ್ರ ಶೆಳಗಿ ಅಂತ ಬರ್ತೈತಿ. ನಾವು ಲೇಟ್ 80s ಸುಮಾರು ಈಗ ಒಂದು 30 ವರ್ಷದಿಂದ ನಾವು ರೇಷ್ಮೆ ಬೆಳೀತಿದ್ರು. ನಮ್ಮ ಮನ್ಯಾಗ ನಮ್ಮದು ತೋಟ ಇತ್ತು. ಸ್ವಲ್ಪ ಕೆಲಸ ಮಾಡೋರು ಇತ್ತು. ಈಗ ಯಾರು ಕೆಲಸ ಮಾಡೋರು ಇಲ್ಲ ಅಂತ ಬೆಳೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ಮನೆ ಒಳಗೆ ಈಗ ಒಂದು 4 ಎಕರೆ ಜಮೀನು ಇತ್ತಪ್ಪ, 4 ಎಕರೆ ರೇಷ್ಮೆ ಮಾಡಿದರೆ ಒಬ್ಬರು ಕ್ಲಾಸ್ 1 ಆಫೀಸರ್ ಎಷ್ಟು ಒಂದು ವೇತನ ಪಡಿತಾರ, ಅಷ್ಟು ವೇತನವನ್ನು ಆರಾಮಾಗಿ ಹೇಳಿದ್ರಿ. 1 ಎಕರೆದಲ್ಲಿ ವರ್ಷಕ್ಕೆ 5 ಬೆಳೆ ಅಂತ, ಒಂದು ಎಕರೆಗೆ 5 ಬೆಳೆ ಅಂತಂದ್ರೆ ಎಲ್ಲ ಖರ್ಚು ವೆಚ್ಚ ತೆಗೆದು ಒಂದು 4 ಲಕ್ಷ ಅಂತರೂ ಮುಗಿಸ್ಲಿಕ್ಕೆ ಸಾಧ್ಯತೆ ಇದೆ. 1 20, 1 30 ಅಂತ ಹೇಳಿದ್ರು ಒಂದು ಬೆಳೆಗೆ. ನಾ ಎಲ್ಲ ತಂದ್ರೂ ಕೂಡ ಒಂದು 80,000 ಹಿಡಿದ್ರೆ ಅವು ಅಲ್ಲೇ ಇದ್ದೇ ಸಿಗುತ್ತೈತಿ, ಮುಂದೆ ಹೊಡಿತಾ ಇಲ್ಲ. ಅದಕ್ಕಾಗಿ ಹಿಂಗಾಗಿ ಕೆಲವೊಬ್ರು ಹೇಳ್ತಾರೆ, ಇರ್ಲಿ ಸರ್ ನಾವು ಬುಡಕ ಕಟ್ ಮಾಡ್ತೀವಿ. ಬುಡಕ ಕಟ್ ಮಾಡಬೇಡ್ರಿ, ಬುಡಕ ಕಟ್ ಸ್ಟಂಪ್ ಮಾಡ್ರಿ, ಸಿಂಗಲ್ ಸ್ಟಂಪ್ ಮಾಡ್ರಿ ಅಂತೇವು. ಸಿಂಗಲ್ ಸ್ಟಂಪ್ ಮಾಡೋದು ಗೊತ್ತಿದೆ ನಿಮಗೆ, ಸಾಕಷ್ಟು ಗಾಳಿ ಆಡುತ್ತೆ, ತೋಟಕ್ಕೆ ಬಿಸಿಲಾಡ್ತೈತಿ ಮತ್ತು ಅದ್ರ ರೋಗಾಣುಗಳು ಕಡಿಮೆ ಅಂತ ನಾವು ಸಿಂಗಲ್ ಸ್ಟಂಪ್ ಹೇಳ್ತೀವಿ. ಕೆಳಗೆ ಹೋಗ್ಬೇಡ್ರಿ, ನೀವು ಇರೋದ್ರಲ್ಲೇ 1 ಇಂಚ್ ಅಥವಾ 2 ಇಂಚ್ ಕಟಾವು ಕೆಳಗೆ ಇಳಿಸಿ. ಈಗ ಒಂದು ಫೂಟ್ 18 ಇಂಚ್ ಇದೆಯಲ್ಲ, ಒಟ್ಟು 18 ಇಂಚ್ ವರ 20 ಇಂಚ್ ಇರ್ತದೆ ನಮ್ದು ಭಾಳ ಅದರ ಸ್ಟೆಪ್. ಅದ್ರಾಗ ಒಂದು 6 ಇಂಚ್ ಕಟ್ ಮಾಡಿ ಹೊಸ ಗಾಯಗತಿ ಸಾಧ್ಯವಾದ್ರೆ ಭಾಳ ಕೆಲವರು ತೀರ ವರ್ಷಗೆ ತೋಟಗಳು ಆ ಸಮಯದಲ್ಲಿ ಪಡೆಯಲು ಹಾಕಿ ಖಂಡಿತವಾಗಿ ಚಿಂತಿರ್ತೈತಿ. ನಾನು ಪ್ರಾಕ್ಟಿಕಲ್ ಮಾಡಿಸಿದ್ದು ಅಂತ ಅದು ಕೇಳಾಯ್ತು ನಿಮಗೆ. ಎಲ್ರಿಗೂ ಒಂದೇ ರೀತಿ ಹೋಗೋಗಿ ಹೇಳಕ್ಕಾಗಿಲ್ಲ. ಇದಕ್ಕೆ ಸೇರಿಸ್ತಾ ಇದ್ದೇವೆ ಅಂದ್ರೆ ಇಂಥದಕ್ಕೆ ಸೇರಿಸ್ತು. ಎಲ್ಲ ಬಿಟ್ಟಲ್ಲಿ ಎಲ್ಲರಿಗೂ ತಲುಪಬೇಕದು. ನಾನು ಯಾರೋ ಒಬ್ರು ಹೋಗಿ ಸುಧಾರಣೆ ಮಾಡಿಬಿಟ್ಟಂದ್ರೆ ಸುಧಾರಣೆ ಅಲ್ಲದು. ನನಗೆ ಎಲ್ಲರೂ ಅದಕ್ಕೆ ಹೇಳ್ತಾ ಇದ್ರು. ನಮ್ಗೆ ತುಂಬಾ ಜನದ ಒಳ ಬಂದಾವ. ಇವತ್ತು ನನಗಿನ್ನ ಅಸಮಾಧಾನ, ಈ ಹಾಲು ತುಂಬಬೇಕದು. ಅದರ ಕೆಲಸದಲ್ಲಿ ಇದ್ದಾರೆ ಇರೋದೇ ಗಿಡಗಳು. ಹಾಗಾಗಿ ಮಿನಿಮಮ್ ಒಂದು 2 ಎಕರೆ ಮಾಡಿ, 2 ಎಕರೆ ಮಾಡೋದ್ರ ಜೊತೆಗೆ ತಪ್ಪು ಗಿಡಗಳನ್ನು ಸರಿ ಮಾಡಿಕೊಂಡು ಮತ್ತೆ ವೈಜ್ಞಾನಿಕ ರೀತಿಯಲ್ಲಿ ಮಾಡಿ ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಗೆ ಸ್ವಲ್ಪ ಅದಕ್ಕೆ ಒಂದು ಗಮನ ಹರಿಸ್ಬೇಕು. ಏನೇನು ಯಾವ ಹಂತದಲ್ಲಿ ಏನು ಮಾಡಬೇಕು ಅದನ್ನು ನೋಡ್ಕೊಂಡು ಮಾಡಿದ್ರೆ, ಆಮೇಲೆ ಯಾವ ಟೈಮಲ್ಲಿ ನೀರು ಕೊಡಬೇಕು ಅದನ್ನು ಸ್ವಲ್ಪ ಗಮನಿಸಿ. ಈಗ ಯಾಕಂದರೆ ಕೆಲವೊಂದು ಡ್ರಿಪ್ ಹಾಕಿನವ್ರು ಇನ್ ಟೈಮಲ್ಲಿ ಕೊಡ್ತೀರಿ, ಆನ್ ಮಾಡಿದ್ರೆ 2 ಅವರ್ 3 ಅವರ್ ಆನ್ ಮಾಡಿದ್ರೆ ಅದಕ್ಕೆ ಸಾಕು ನೆನ್ಕೋತದೆ. ಆದರೆ ನೀರು ಐಸ್ ನೀರು ಮಾಡ್ತಿರಲ್ಲ, ಅಲ್ಲೇನು ಮಾಡ್ತೀರಿ ನಿಮ್ಗೆ ಗೊತ್ತಾಗಲ್ಲ. ಬೇರೆ ಬೆಳೆ ಯಾವ್ದು ಮಾಡಿರ್ತೀರಿ, ಅದಕ್ಕೆ ಬೆಳೆ ಐಸ್ತಾ ಇರ್ತಿದ್ರಿ, ನಮ್ದು ಇದೇ ಬಿಡ ಸಾಕು ಒಂದು 6 ಬಿಟ್ಟಿದೆ ಒಂದು 10 ದಿನದಲ್ಲಿ ಅಂತ ಏನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ.
ಆಗ ಏನು ಮಾಡಬೇಕು, ನೋಡ್ಕೋಬೇಕು 3-4 ದಿನಕ್ಕೋ 5 ದಿನಕ್ಕೋ ಎಷ್ಟು ದಿನಕ್ಕೆ ನಮ್ಮ ಮಣ್ಣಿನ ಗುಣಮಟ್ಟ, ನಮ್ಮ ಜಮೀನಿಗೆ ಯಾವಾಗ ನೀರು ಹಾಸ್ಬೇಕು ಅನ್ನೋದು ನೋಡ್ಕೊಂಡು ಇನ್ ಟೈಮಲ್ಲಿ ಕೊಡ್ತಾ ಹೋದರೆ ಸೊಪ್ಪಿನ ಗುಣಮಟ್ಟ ಜಾಸ್ತಿ ಇರ್ತದೆ. ಮತ್ತು ಸೊಪ್ಪಲ್ಲಿ ರಸ ಅಂಶ ಜಾಸ್ತಿ ಇದೆ. ಆಗ ರಸಾಂಶ ಜಾಸ್ತಿ ಆದಾಗ ಏನಿರ್ತದೆ, ಹುಳುಗಳು ಕೂಡ ಸೊಪ್ಪು ತಿಂದಂತೂ ದಷ್ಟು ಕೂಡ ಬೆಳೆದು ಒಳ್ಳೆ ಸೈಜ್ ಬರ್ತವೆ. ಗೂಡು ಕೂಡ ಗಟ್ಟಿಯಾಗಿ ಯೂನಿಫಾರ್ಮ್ ಸೈಜಲ್ಲಿ ಕಟ್ತವೆ. ಆಗ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು 2 ಮಾತುಗಳ ಹೇಳುತ್ತಿದ್ರಲ್ಲ, ಯಾವುದೇ ಆಗಲಿ ಈಗ ಅವ್ರು ರೇಷ್ಮೆ ಹುಳಗಳಂತಂದ್ರು ಅವರು ಜೀವಿನೇ. ಅನುಕೂಲವಾದ ಬದುಕಲಿಕ್ಕೆ ಏನು ಬೇಕಪ್ಪ ಅಂತಂದ್ರೆ ಸೂಕ್ತವಾದ ವಾತಾವರಣ ಬೇಕಾಗಿರ್ತದೆ. ಚಳಿ ಆಗಲಿ ಬಿಸಿಲಾಗಲಿ, ಅನುಕೂಲವಾದ ಚಳಿ ಜಾಸ್ತಿ ಆಯ್ತು ಅಂದ್ರೂ ತಡೆಯೋಕ್ಕಾಗಲ್ಲ, ಬಿಸಿಲು ಜಾಸ್ತಿ ಆಯಿತು ತಡೆಯೋಕ್ಕಾಗಿಲ್ಲ. ಅದಕ್ಕೆ ನಾವು ಅದಕ್ಕೆ ಏನು ಬಯಸೋಣ ಆ ಟೈಮ್ಗೆ ವಾತಾವರಣವನ್ನು ಕಲ್ಪಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದು ಎಲ್ಲ ರೈತರಿಗೆ, ಹೆಚ್ಚಿನ ರೈತರು ನಿಮ್ಮ ಮೂಲಕ, ಯಾಕಂದ್ರೆ ನೀವೆಲ್ಲ ಈಗ ಬಂದವರೆಲ್ಲ ರೇಷ್ಮೆಯಿಂದ ಪ್ರಗತಿಪರ ಒಂದು ಪ್ರಗತಿ ಸಾಧಿಸಿದವರಿದ್ದೀರಿ. ಅದಕ್ಕೆ ನಿಮ್ಮ ಮೂಲಕ ಇನ್ನೂ ಹೆಚ್ಚಿನ ರೈತರಿಗೆ ಇದು ತಲುಪಬೇಕು ಅಂತ ನಾನು ಹೇಳಿದೆ. ಯಾಕಂತಂದ್ರೆ ಇಲ್ಲಿ ನಮ್ಮಲ್ಲಿ ನೀರಾವರಿ ಸೌಲಭ್ಯಗಳದ, ನಮ್ಮ ಈ ಬಾಗೇವಾಡಿ ಭಾಗದಾಗ ಈ ಕಡೆ ತಾಳಿಕೋಟೆ ತಾಲೂಕಿನಾಗ ಹೋದ್ರೆ ನೀರಾವರಿನೂ ಇಲ್ಲ, ಸೌಲಭ್ಯ ಇಲ್ಲ, ಮಳೆ ಆಸಕ್ತಿನೇ ಐತಿ. ಇಲ್ಲೆಲ್ಲ ನಮ್ಮ ಹೊನ್ನೂರು ಅಂಗಡಿ ಈ ಸೈಡ್ ಎಲ್ಲ ಎಲ್ಲ ಕಡೆ ಅಭಿವೃದ್ಧಿ ಸೈಡ್ ಎಲ್ಲ ಹೋದರೆ ಎಲ್ಲ ಕಡೆ ನೀರಿನ ಸೌಲಭ್ಯ ಐತಿ, ಆಳ ಕೊಳಗಳದಾವ, ಕೆನಾಲ್ಗಳಿದೆ. ಸೊ ಅದಕ್ಕೆ ಅದದ್ದು ರೈತರು ಬರೇ ನಾವು ಒಂದೇ ಬೆಳೆಗಳ ಮಾಡೋದ್ರಲ್ಲಿ ಈ ಥರ ಈ ಕಳೆದ ಒಂದು 2 ವರ್ಷದಿಂದ ನಮ್ಮ ಬಾಗೇವಾಡಿ ಭಾಗದಲ್ಲಿ ನಿಮಗೆ ಅನುಭವ ಆಗಿರ್ಬೋದು. ಏನಾಗಿದೆ, ನಮ್ಮಲ್ಲಿ ಲೀಡಿಂಗ್ ಅಂದರೆ ನಮ್ಮ ಜಿಲ್ಲೆಯಲ್ಲಿ ವಿಜಯಪುರ ತಾಲೂಕು ಮತ್ತು ಬಾಗೇವಾಡಿ ತಾಲೂಕಿಗೆ ಹೆಚ್ಚೆತ್ತು ರೇಷ್ಮೆ ಇದ್ದಂಥ ಪ್ರದೇಶ ಆಗಿದೆ. ಈಗೇನಾಗಿದೆ, ನಂಬರ್ 1 ಸ್ಥಾನಕ್ಕೆ ಏನಾಗಿದೆ ವಿಜಯಪುರ ತಾಲೂಕು ಹೋಗಿದೆ. ಈ ನಡುವೆ ಯಾಕೆಂದರೆ 2 ವರ್ಷದಲ್ಲಿ ಏನಾಗಿದೆ, ಸ್ವಲ್ಪ ನಾನ್ ಸ್ಪೀಕಿಂಗ್ ಸಂಬಂಧ ಇಲ್ಲಿ ಏರಿಯಾ ವಿಸ್ತೀರ್ಣ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ರೈತ ಬಾಂಧವರು ಈಗ ಒಳ್ಳೆ ಬೆಲೆ ಇದೆ. ಹಳೆಯ ರೈತ ಬಾಂಧವರು ಆಲ್ಮೋಸ್ಟ್ ಸುಮಾರು ಜನ ಹುಳು ಸಾಕಣೆ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಮನೆಗಳು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಉಪಯೋಗಿಸ್ತೀವಿ ಅಂದ್ರೆ ಅಷ್ಟು ಸಮಂಜಸ ಆಗಲ್ಲ. ಬೇರೆ ಏನಕ್ಕೆ ಉಪಯೋಗಿಸ್ತೀರಿ, ಅದ ಗೋಡನ್ ಮಾಡ್ಕೊಳ್ಬೇಕು, ಏನು ಗೋಡನ್ ಮಾಡ್ತೀರಿ ಅಂತ ಬೇರೆ ಏನು ವಸ್ತು ಇಡೋದಕ್ಕೆ ಅದು ಪ್ರಯೋಜನ ಇಲ್ಲ ನನ್ನ ಪ್ರಕಾರ. ನಮ್ಮ ರೇಷ್ಮೆಗೆ ಅದು ಸೂಟೇಬಲ್. ಮತ್ತೆ ಅಂತ ರೈತ ಬಾಂಧವರು ನಮ್ಮ ಒಂದು ಈ ಚಟುವಟಿಕೆಯನ್ನು ಶುರು ಮಾಡಿ, ಅವ್ರು ಏನಿಲ್ಲ ಎಲ್ಲ ಆಲ್ರೆಡಿ ಮನೆ ಕಟ್ಟಿರ್ತಾರೆ, ಆಲ್ಮೋಸ್ಟ್ ಚಂದ್ರಿಕೆಗಳು ಇರ್ಬೋದು, ಅಥವಾ ಕೆಲವೊಂದು ಜನ ಅದನ್ನು ಬೇರೆಯವರಿಗೆ ಹಸ್ತಾಂತರಿಸಬಹುದು. ಅಂತ ರೈತ ಬಾಂಧವರು ಈಗ ಒಳ್ಳೆ ರೇಟ್ ಐತೆ, ಮುಂದೆ ಬಂದು ಈಗ ನಮ್ಮ ಒಂದು ಚಟುವಟಿಕೆಯನ್ನು ಮಾಡಿದ್ರೆ ಒಳ್ಳೆ ಲಾಭ ಬರ್ತದೆ ಅಂತ